ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗದ ವಿಧಾನಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ರಾಜಯೋಗ ಪ್ರಾಕ್ಟೀಸ್. ಆತ್ಮ ಅಭಿಮಾನ ಯೋಗ ಅಂದರೆ ಸೋಲ್ ಕಾನ್ಸಿಯಸ್ನೆಸ್. ನಾನು ಈ ಶರೀರವಲ್ಲ, ನಾನು ಒಂದು ಶಾಂತ ಸ್ವರೂಪಿ ಆತ್ಮ. ಅಭ್ಯಾಸ: ಕಣ್ಣು ತೆರೆದಿರಲಿ, ನಾನು ಒಂದು ಪ್ರಕಾಶಮಾನ ಆತ್ಮ ಎಂದು ಅನುಭವಿಸಿ ಮನಸ್ಸಿನಲ್ಲಿ ಶಾಂತಿಯ ಅಲೆಗಳನ್ನು ಅನುಭವಿಸಿ. ಯೋಗದ ಫಲ: ದೇಹಾಭಿಮಾನ ಕಡಿಮೆಯಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಶಿವತಂದೆಯ ನೆನಪುನ ಯೋಗ, ರಿಮೆಂಬ್ರೆನ್ಸ್ ಆಫ್ ಸುಪ್ರೀಂ ಫಾದರ್. ಪರಮಾತ್ಮ ಶಿವನು ನನ್ನ ತಂದೆ. ಅಭ್ಯಾಸ: ಪರಮಧಾಮದಲ್ಲಿ ಪ್ರಕಾಶಮಯ ಬಿಂದು ರೂಪ ಶಿವಬಾಬರನ್ನು ನೋಡಿಕೊಳ್ಳಿ. ಬಾಬಾ, ನಾನು ನಿಮ್ಮ ಮಗುವು ಎಂದು ಪ್ರೀತಿಯಿಂದ ನೆನಪು ಮಾಡಿ. ಪಾಪಗಳು ಕಡಿಮೆಯಾಗುತ್ತವೆ, ಶಕ್ತಿ ಸಿಗುತ್ತದೆ. ವಿಕರ್ಮ ವಿನಾಶ ಯೋಗ, ಬರ್ನಿಂಗ್ ಪಾಸ್ಟ್ ಕರ್ಮಾಸ್. ಹಳೆಯ ಪಾಪಗಳನ್ನು ಯೋಗದಿಂದ ಭಸ್ಮ ಮಾಡಿ. ರಾಜಯೋಗ ಅಭ್ಯಾಸವು ಶಿವನ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ ಎಂದು ಭಾವಿಸಿ. ಎಲ್ಲ ಪಾಪಗಳು ಬೆಂಕಿಯಲ್ಲಿ ಭಸ್ಮವಾಗುತ್ತಿವೆ ಎಂದು ಅನುಭವಿಸಿ. ಆತ್ಮ ಪವಿತ್ರವಾಗುತ್ತಿದೆ. ಭವಿಷ್ಯದ ರಾಜಧಾನಿ ಯೋಗ ಮಾಡಿ. ಫ್ಯೂಚರ್ ಕಿಂಗ್ಡಮ್ ವಿಜುವಲೈಸೇಷನ್. ನಾನು ಭವಿಷ್ಯದ ದೇವತೆ, ರಾಜಕುಮಾರ. ಯೋಗದ ಅಭ್ಯಾಸ: ಸ್ವರ್ಗದಲ್ಲಿ ನಿಮ್ಮನ್ನು ರಾಜಕುಮಾರ, ರಾಜಕುಮಾರಿಯಾಗಿ ನೋಡಿ. ಸಂತೋಷ, ವೈಭವ, ಶಾಂತಿಯ ಅನುಭವ ಮಾಡಿ. ಉತ್ಸಾಹ ಮತ್ತು ಪುರುಷಾರ್ಥ ಹೆಚ್ಚುತ್ತದೆ. ಗುಣ ಧಾರಣೆ ಯೋಗ ಮಾಡಿ. ವರ್ಚ್ಯೂಸ್ ಫೀಲಿಂಗ್: ಶಾಂತಿ, ಪ್ರೀತಿ, ಆನಂದವನ್ನು ಆತ್ಮದಲ್ಲೇ ತುಂಬುವುದು. ರಾಜಯೋಗ ಅಭ್ಯಾಸ: ಶಿವ ತಂದೆಯಿಂದ ಶಾಂತಿ, ಪ್ರೀತಿ, ಶಕ್ತಿ ಕಿರಣಗಳು ಬರುತ್ತಿವೆ ಎಂದು ಭಾವಿಸಿ. ಆತ್ಮವು ಗುಣಗಳಿಂದ ತುಂಬುತ್ತಿದೆ ಎಂದು ಅನುಭವಿಸಿ. ಸ್ವಭಾವದಲ್ಲಿ ಪರಿವರ್ತನೆ. ಸೇವಾ ಯೋಗ, ವರ್ಲ್ಡ್ ಸರ್ವಿಸ್, ಮೆಡಿಟೇಷನ್. ಎಲ್ಲ ಆತ್ಮಗಳಿಗೆ ಶಾಂತಿ ಕಿರಣಗಳನ್ನು ಕಳುಹಿಸುವುದು. ರಾಜಯೋಗ ಅಭ್ಯಾಸ: ವಿಶ್ವವನ್ನು ನಿಮ್ಮ ಮುಂದೆ ಕಲ್ಪನೆ ಮಾಡಿ. ನಾನು ಶಾಂತಿಯ ದೀಪ ಎಂದು ಅನುಭವಿಸಿ. ಶಾಂತಿ ಅಲೆಗಳನ್ನು ಎಲ್ಲರಿಗೆ ಕಳುಹಿಸಿ. ಸೇವಾ ಭಾವ ಹೆಚ್ಚುತ್ತದೆ. ಪವಿತ್ರ ವಾತಾವರಣ. ಮಧುರತೆ ಯೋಗ ಅಂದರೆ ಸ್ವೀಟ್ನೆಸ್ ಪ್ರಾಕ್ಟೀಸ್. ಪ್ರತಿಯೊಬ್ಬ ಆತ್ಮನಿಗೆ ಮಧುರ ದೃಷ್ಟಿ. ಈ ಅಭ್ಯಾಸವನ್ನು ಯೋಗದಲ್ಲಿ ಅನುಭವ ಮಾಡೋಣ.
ಯಾರನ್ನೇ ನೋಡಿದರೂ ಈ ಆತ್ಮ ನನ್ನ ಸಹೋದರ ಎಂದು ಭಾವಿಸಿ ಮಧುರ ಮಾತು, ಮಧುರ ದೃಷ್ಟಿ ನೀಡಿ ಸಂಬಂಧಗಳು ಸುಂದರವಾಗುತ್ತವೆ, ಫಲೀಭೂತವಾಗುತ್ತವೆ. ಸಣ್ಣ ಜ್ಞಾನದ ತಾಡಕ, ಜ್ಞಾನದ ಸಮರಿ, ಯೋಗ ವಿಧ ಮುಖ್ಯ, ಫಲ ಆತ್ಮ ಅಭಿಮಾನ, ಶಾಂತಿ, ಶಿವನ ನೆನಪು, ಶಕ್ತಿ, ವಿಕರ್ಮ ವಿನಾಶ, ಪವಿತ್ರತೆ, ಭವಿಷ್ಯದ ಯೋಗ, ಉತ್ಸಾಹ, ಗುಣಧಾರಣೆ, ಉತ್ತಮ ಸ್ವಭಾವ, ಸೇವಾ, ಯೋಗ ಲೋಕ, ಸೇವೆ ಮಧುರತೆ, ಯೋಗ ಉತ್ತಮ ಸಂಬಂಧ. ಸಾರಾಂಶದಲ್ಲಿ ಬ್ಯೂಟಿಫುಲ್ ಎಸೆನ್ಸ್. ಯೋಗ ಅಂದರೆ ಕೇವಲ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು, ಕಣ್ಣು ತೆರೆದಿರಬೇಕು. ಯೋಗ ಅಂದರೆ ತಂದೆಯೊಂದಿಗೆ ಪ್ರೀತಿಯ ಸಂಬಂಧ ಜೋಡಿಸಬೇಕು. ಯೋಗ ಅಂದರೆ ಆತ್ಮವನ್ನು ಪರಿವರ್ತನೆ ಮಾಡುವುದು. ಇಂದಿನ ಸ್ಪೆಷಲ್ ಅಭ್ಯಾಸ ಮಾಡಿ ದಿನದಲ್ಲಿ 3 ಬಾರಿ 5 ನಿಮಿಷ ನಾನು ಆತ್ಮ ಶಿವ ತಂದೆಯ ಮಗು ಎಂದು ನೆನಪು ಮಾಡಿ ಈ ಅಭ್ಯಾಸವನ್ನು ದಿನವಿಡೀ ಮಾಡುತ್ತೀರಿ. ಈ ರೀತಿ ನಿಮ್ಮ ಪುರುಷಾರ್ಥ ತೀವ್ರ ಪುರುಷಾರ್ಥವಾಗಲಿ. ಶಿವಬಾಬಾ ತಿಳಿಸಿದ್ದಾರೆ, ಡ್ರಾಮಾದ ಮಜಾ ತಿಳಿದು ತಂದೆಯ ಸಂಪತ್ತನ್ನು ಸಂಪೂರ್ಣವಾಗಿ ಪಡೆಯಿರಿ. ಜ್ಞಾನ ರತ್ನಗಳು. ತಂದೆ ತ್ರಿಕಾಲದರ್ಶಿ ಇದ್ದರೂ ನಾಳೆಯ ವಿಷಯವನ್ನು ಹೇಳುವುದಿಲ್ಲ. ಡ್ರಾಮಾದ ಮಜಾ ಉಳಿಯಲು ಎಲ್ಲವೂ ಡ್ರಾಮಾ ಪ್ರಕಾರ ನಡೆಯುತ್ತದೆ. ತಂದೆ ಸಹ ಡ್ರಾಮಾದಲ್ಲಿ ಬಂದಿದ್ದ. ಯಾವಾಗಲೂ ಏನಾಗುತ್ತದೆ ಎಂಬ ಚಿಂತೆ ಬಿಡಿ, ಶಾಂತಿಯಿಂದ ಇರಿ. ನಾವು ಆತ್ಮಗಳು, ಶರೀರವಲ್ಲ. ಆತ್ಮಾಭಿಮಾನಿಯಾಗಬೇಕು. ಪ್ರತಿಯೊಬ್ಬ ಆತ್ಮ ತಂದೆಯ ಆಸ್ತಿಗೆ ಹಕ್ಕುದಾರ. ತಂದೆ ಪರಮಧಾಮದಿಂದ ಬಂದು ನಮಗೆ ಓದಿಸುತ್ತಾರೆ. ಇದು ಅತ್ಯಂತ ಮಹಿಮೆ. ತಂದೆ ಜ್ಞಾನ ಸಾಗರ, ಶಾಂತಿ ಸಾಗರ, ಆನಂದ ಸಾಗರ, ಎಲ್ಲ ಖಜಾನೆಗಳ ಮಾಲೀಕ. ಸಂಗಮ ಯುಗದಲ್ಲಿ ತಂದೆ ಎಲ್ಲವನ್ನೂ ಕೊಡಲು ಬರುತ್ತಾರೆ. ಎಷ್ಟು ತೆಗೆದುಕೊಳ್ಳುತ್ತೇವೆಯೋ ಅಷ್ಟು ಸಿಗುತ್ತದೆ. ಈ ಪ್ರಪಂಚ ಶೀಘ್ರವೇ ಅಂತ್ಯವಾಗುತ್ತದೆ. ಇದು ತಿಳಿದು ಪುರುಷಾರ್ಥ ಮಾಡಿ ನಾವು ವಿಕರ್ಮಗಳನ್ನು ಜಯಿಸಿ ವಿಕರ್ಮಾಜೀತ ಆಗಬೇಕು. ಸಂಗಮಯುಗದಲ್ಲಿ ಆತ್ಮಾಭಿಮಾನ, ಕಲಿಯುಗದಲ್ಲಿ ದೇಹಾಭಿಮಾನ. ನಾವು ಬ್ರಾಹ್ಮಣರು, ಸರ್ವೋತ್ತಮ ಕುಲದವರು. ತಂದೆಯ ನೆನಪು ಮುಖ್ಯ ಸಾಧನೆ. ಇದರಲ್ಲಿ ಪರಿಶ್ರಮ ಇದೆ. ಯಾವಷ್ಟು ನೆನಪು ಎಷ್ಟೇ ಆಸ್ತಿ ಸಿಗುವುದು. ಸ್ವರ್ಗದಲ್ಲಿ ಸುಖ, ನರಕದಲ್ಲಿ ದುಃಖ. ಈಗ ನಾವು ಶೋಕವಾಟಿಕೆಯಲ್ಲಿ ಇದ್ದೇವೆ. ಈ ಲೋಕ ರಾವಣನ ಜೈಲು. ತಂದೆ ಬಂದು ಬಿಡುಗಡೆ ಮಾಡುತ್ತಾರೆ. ನಮ್ಮ ಯುದ್ಧ ಕೌರವರ ಜೊತೆ ಅಲ್ಲ, ಮಾಯೆಯ ಜೊತೆ. ಯೋಗದ ಮೂಲಕವೇ ಮಾಯೆಯನ್ನು ಜಯಿಸಬಹುದು. ಶ್ರೀಮತವನ್ನು ಅನುಸರಿಸಿದರೆ ರಾಜಧಾನಿಯಲ್ಲಿ ಸ್ಥಾನ ಸಿಗುವುದು. ರಾವಣ ಮತವು ದ್ವಾಪರದಿಂದ ಪ್ರಾರಂಭ. ಈಗ ಈಶ್ವರ್ಯ ಮತ ಸಿಗುತ್ತಿದೆ. ದೇವತೆಗಳು ಸಂಪೂರ್ಣ ನಿರ್ವಿಕಾರ. ನಮಗೂ ಹಾಗೆಯೇ ಆಗಬೇಕು. ಆಹಾರ ಶುದ್ಧವಾಗಿರಬೇಕು. ದೇವತೆಗಳು ಕೊಳಕು ತಿನ್ನುವುದಿಲ್ಲ. ಯೋಗ ಬಲದಿಂದ ಆತ್ಮ ಪವಿತ್ರವಾಗುತ್ತದೆ. ವಿಶ್ವದ ಮಾಲೀಕರಾಗುತ್ತೇವೆ. ತಂದೆ, ಶಿಕ್ಷಕ, ಗುರು, ವಕೀಲ ನಮ್ಮನ್ನು ಮುಕ್ತಿ ಮಾಡುತ್ತಾರೆ. 21 ಜನ್ಮಗಳ ಆಸ್ತಿ ತಂದೆಯಿಂದ ಸಿಗುತ್ತದೆ. ಇದನ್ನು ನೆನಪು ಮಾಡಿದರೆ ಪರಮಾನಂದ.
ಮುರಳಿಯ ಸಾರಾಂಶ. ಈ ಮುರಳಿಯ ಮುಖ್ಯ ಸಂದೇಶ: ಡ್ರಾಮಾದ ಮೇಲೆ ನಂಬಿಕೆ ಇಡಿ, ತಂದೆಯ ನೆನಪು ಮಾಡಿ, ಆತ್ಮಾಭಿಮಾನಿಯಾಗಿ ಜೀವನ ನಡೆಸಿ, ಪುರುಷಾರ್ಥ ಮಾಡಿ, ಆಸ್ತಿಯನ್ನು ಸಂಪೂರ್ಣವಾಗಿ ಪಡೆಯಿರಿ, ಚಿಂತೆ ಬಿಡಿ, ನೆನಪು ಹಿಡಿ, ವಿಜಯ ನಿಮ್ಮದು. ಧಾರಣೆ ಪ್ರಾಕ್ಟೀಸ್ ಪಾಯಿಂಟ್ಸ್: ಆಹಾರದಲ್ಲಿ ಶುದ್ಧತೆ, ಪ್ರತಿಯೊಂದು ಕಾರ್ಯಕ್ಕೂ ಮುನ್ನ ಯೋಗ, ನಾನು ಆತ್ಮ ಶಿವ ತಂದೆಯ ಮಗು, ದಿನಪೂರ್ತಿ ನೆನಪು. ವರದಾನ: ಸೇವಾಭಾವದಿಂದ ಜೀವನವನ್ನು ದಿವ್ಯವಾಗಿ ಪರಿವರ್ತನೆ ಮಾಡುವ ನಿರಂತರ ಸೇವಾಧಾರಿ ಭವ. ಸ್ಲೋಗನ್: ಮನಸ್ಸು ಬುದ್ಧಿಯನ್ನು ತಂದೆಗೆ ಸಮರ್ಪಿಸಿದರೆ ಸಂಸ್ಕಾರಗಳು ದಿವ್ಯವಾಗುತ್ತವೆ. ಅವ್ಯಕ್ತ ಸೂಚನೆ ಸ್ಪೆಷಲ್ ಟಚ್: 2 ನಿಮಿಷ ಮಧುರ ದೃಷ್ಟಿ, 2 ಮಧುರ ಮಾತು ಯಾರ ಜೀವನವನ್ನು ಸದಾ ಕಾಲಕ್ಕೆ ಬದಲಾಯಿಸಬಹುದು. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.